Hi everyone, welcome back to Ashu Vlogs. I'm Ashwini Chandrakant. Today I'll be explaining about perimeter and area of a shape. So first ನಮಗೆ ಪೆರಿಮೀಟರ್ ಅಥವಾ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಪೆರಿಮೀಟರ್ ಅಂದ್ರೆ ಏನು ಮತ್ತೆ ಏರಿಯಾ ಅಂದ್ರೆ ಏನು ತಿಳ್ಕೊಬೇಕು. ಸೊ ವಾಟ್ ಇಸ್ ಪೆರಿಮೀಟರ್? ಐ ಗಿವ್ ಯು ವಿತ್ ಸ್ಮಾಲ್ ಎಕ್ಸಾಂಪಲ್. ಯಾವುದೇ ಶೇಪ್ ಆಗಿರ್ಬೋದು ಎಕ್ಸೆಪ್ಟ್ ಸರ್ಕಲ್ ಯಾವುದೇ ಶೇಪ್ ಆಗಿರ್ಬೋದು. ವಿಲ್ ಟೇಕ್ ದ rectangle and triangle. So rectangle will assume the boundary will be 5 centimeter. ಇಲ್ಲಿ 5 centimeter ಇದೆ, ಇದು 5 centimeter ಇದೆ, and here it will be 3 centimeter. ಯಾವುದಾದ್ರೂ ಆಗಿರ್ಬೋದು. ಎಷ್ಟು ಬೌಂಡ್ರಿ ಅಂದ್ರೆ the total length of all the sides is called perimeter. ಅಂದ್ರೆ ಯಾವುದೇ ಶೇಪ್ ಅಲ್ಲಿ ಟೋಟಲ್ ಲೆಂತ್ ಆಫ್ ಆಲ್ ದ ಸೈಡ್ಸ್, ಎಲ್ಲಾ ಸೈಡ್ದು ಲೆಂತ್ ನಾವು ಆಡ್ ಮಾಡಿದಾಗ ಸಿಗುವಂತದ್ದು ಪೆರಿಮೀಟರ್. ಐದರ್ ರೆಕ್ಟಾಂಗಲ್ ಆರ್ ಅ ಟ್ರಯಾಂಗಲ್. ಈಗ 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಯರ್ 3 ಸೆಂಟಿಮೀಟರ್ ಹಾಕೋಣ. ಸೊ ಪೆರಿಮೀಟರ್ ಆಫ್ ದಿಸ್ ರೆಕ್ಟಾಂಗಲ್ ಏನ್ ಮಾಡ್ತೀವಿ? ಪೆರಿಮೀಟರ್ ಅಂದ್ರೆ ಆಲ್ ದ ಸೈಡ್ಸ್ ವಿ ಹ್ಯಾವ್ ಟು ಆಡ್ ಅಂಡ್ ರೈಟ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 5 ಸೆಂಟಿಮೀಟರ್ ಪ್ಲಸ್ ಇಲ್ಲೂ 5 ಸೆಂಟಿಮೀಟರ್, 5 ಸೆಂಟಿಮೀಟರ್ and 3 centimeter, 3 centimeter. We'll write off. We have to add this. 5 plus 5, 10. 10 plus 3, 13. 13 plus 3, 16. 16 centimeter is the perimeter of this rectangle. ಏನಿದು perimeter. ಪೆರಿಮೀಟರ್ ಅಂದ್ರೆ ನಮ್ಗೆ ಯಾವುದೇ ಶೇಪ್ ಆಗಿರ್ಬೋದು ಅದ್ರ ಎಲ್ಲಾ ಸೈಡ್ಸ್ ನ ಆಡ್ ಮಾಡಿದಾಗ ಎಷ್ಟು ಟೋಟಲ್ ಇರುತ್ತೋ ಅದನ್ನ ನಾವು ಪೆರಿಮೀಟರ್ ಅಂತ ಕರಿತೀವಿ. ದ ಬೌಂಡ್ರಿ ಆರ್ ಅ ಪೆರಿಮೀಟರ್ ಮೀನ್ಸ್ ಟೋಟಲ್ ಲೆಂತ್ ಆಫ್ ಆಲ್ ದ ಸೈಡ್ಸ್ ಆಫ್ ಅ ಪರ್ಟಿಕ್ಯುಲರ್ ಶೇಪ್ ಇಸ್ perimeter. ಇದರಲ್ಲಿ perimeter ಏನು? We'll just add on all the sides. We have 3 sides. Let's add on. ಇದು 4 centimeter. So 4 centimeter, again 4 centimeter and 3 centimeter. 4 plus 4, 8. 8 plus 3, it's 11. 11 centimeter. ಏನಿದು? Again perimeter. Perimeter of both the shapes we found out. ಈಗ what is area? Area ಅಂದ್ರೆ ಏನು? Let's assume again a rectangle. ಇದ್ರ ಒಳಗಡೆ ಚಿಕ್ಕ ಬಾಕ್ಸಸ್ ಕೊಟ್ಟಿರ್ತಾರೆ 1 centimeter each. ಓಕೆ, ಈ ಚಿಕ್ಕ ಬಾಕ್ಸ್ 1 ಸೆಂಟಿಮೀಟರ್ ಅಂತೆ, ಆಯ್ತಾ? ಈ ದೊಡ್ಡ ಬಾಕ್ಸ್ ಅಥವಾ ಈ ದೊಡ್ಡ ರೆಕ್ಟಾಂಗಲ್ ಏರಿಯಾ ಎಷ್ಟು? ಏರಿಯಾ ಅಂದ್ರೆ ಒಳಗಡೆ ಎಷ್ಟು ಸ್ಪೇಸ್ ನ ಆ ಪರ್ಟಿಕ್ಯುಲರ್ ಶೇಪ್ ಆಕ್ಯುಪೈ ಮಾಡಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಸೈಟ್ ಅಂತ ನೋಡೋದಾದ್ರೆ ನಾವು ಎಷ್ಟು ಜಾಗ ಅದು ಆಕ್ಯುಪೈ ಮಾಡಿದೆ ವಿ ವಿಲ್ ಲುಕ್ ಫಾರ್, ನಾಟ್ ದ ಬೌಂಡ್ರಿ. ಈ ಬೋರ್ಡ್ ಎಷ್ಟು ಜಾಗ ಆಕ್ಯುಪೈ ಮಾಡಿದೆ ಇನ್ಸೈಡ್, ಎಷ್ಟು ಒಳಗಡೆ ಎಷ್ಟು ಸ್ಪೇಸ್ ಆಕ್ಯುಪೈ ಮಾಡಿದೆ ಅಂತ ತಿಳ್ಕೊಬೇಕಂದ್ರೆ ವಿ ಹ್ಯಾವ್ ಟು ಕೌಂಟ್ ದ ಏರಿಯಾ ಆಕ್ಯುಪೈಡ್ ಇನ್ಸೈಡ್ ದ ಪರ್ಟಿಕ್ಯುಲರ್ ಶೇಪ್. ಹಾಗೆ ಅದೇ ರೀತಿ ಇಲ್ಲೂ ಅಷ್ಟೇ. ಇದ್ರ ಒಳಗಡೆ ಒಂದ್ ಚಿಕ್ಕ ಬಾಕ್ಸಸ್ 1 ಸೆಂಟಿಮೀಟರ್ ಅಂತ ಅಸ್ಯೂಮ್ ಮಾಡ್ಕೊಳೋಣ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿಸ್ ಪರ್ಟಿಕ್ಯುಲರ್ ಶೇಪ್. ಕ್ವೆಶನ್ ಮಾರ್ಕ್. ಒಂದೊಂದು ಬಾಕ್ಸು ಇಲ್ಲಿ 1 ಸೆಂಟಿಮೀಟರ್. ವಿಲ್ ರೈಟ್ ಆಫ್ ಆನ್ ಟಾಪ್. ಸೊ ಇದ್ರಲ್ಲಿ ಬೌಂಡ್ರಿ ಅಂತ ಬಂದ್ರೆ ಬೌಂಡ್ರಿ ಬಂದ್ರೆ ಮೇಲ್ಗಡೆದ್ನ ಕೌಂಟ್ ಮಾಡ್ಬಿಟ್ಟು ಆ ಮೇಲ್ಗಡೆ ಲಾಸ್ಟ್ ಎಡ್ಜ್ಗೆ ವಿ ವಿಲ್ ರೈಟ್ ದ ಸೆಂಟಿಮೀಟರ್. ಸೊ 1 ಸೆಂಟಿಮೀಟರ್, 2, 3, 4 ಟೋಟಲ್ 4 ಇದೆ. 4 ಸೆಂಟಿಮೀಟರ್. ಈ ಸೈಡ್ ನ ಕವರ್ ಮಾಡೋದು 4 ಸೆಂಟಿಮೀಟರ್. ಯು ರಿಕ್ವೈರ್ 4 ಸೆಂಟಿಮೀಟರ್. ಇಲ್ಲಿ ಬಾಕ್ಸ್ ನಾವು ಕೌಂಟ್ ಮಾಡಿ ಇಲ್ಲಿ ಹಾಕ್ಬೋದು. 1, 2, 3, 4. ಅಗೇನ್ ದಿಸ್ ಇಸ್ ಆಲ್ಸೋ 4 ಸೆಂಟಿಮೀಟರ್. ಅಂಡ್ ದಿಸ್ ಕಾರ್ನರ್ this side 1, 2, 3, 4.
4 centimeter. How we are calculating? All small boxes is equals to 1 centimeter. Hence we are saying that the side of the total rectangle, again 1 2 3 4 centimeter here. ಸೊ ಈ ಸೈಡ್ಸ್ನ ನಾವು ಆ್ಯಡ್ ಮಾಡಿದ್ರೆ ಸಿಗುವಂಥದ್ದು ಪೆರಿಮೀಟರ್. ವೇರ್ ಆಸ್ ನಾವು ಒಳಗಡೆ ಇರುವಂಥ ಚಿಕ್ಕ ಬಾಕ್ಸಸ್ ಎಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಸಿಗುವಂಥದ್ದೇನು ಏರಿಯಾ. ವಿಲ್ ಕೌಂಟ್ ಇಟ್. ಲೆಟ್ಸ್ ಕೌಂಟ್ ದ ಸ್ಮಾಲ್ ಬಾಕ್ಸಸ್. 1 2 3 4 5 6 7 8 9 10 11 12 13 14 15 16. Total we have how many? 16 small boxes. So it is 16 centimeter. Area of that particular rectangle is 16 centimeter. Let's count the perimeter. Perimeter is 4 centimeter. Again 4 centimeter. Again 4 centimeter. Again 4 centimeter. Total 4 plus 4 8, 8 plus 8 16 centimeter. Here in this case we have area and the perimeter both also 16 centimeter, but it varies as per the shape. Let's take another example. I have a paper. ಇದರಲ್ಲಿ we shall assume ಚಿಕ್ಕ ಸ್ಮಾಲ್ ಬಾಕ್ಸಸ್ ಇದೆಯಲ್ಲ, ಈ ಬಾಕ್ಸ್ನ 1 centimeter ಈಚ್ ಅಂತ ಅಸ್ಯೂಮ್ ಮಾಡೋಣ. ಸೊ ದ ಬೌಂಡ್ರಿ, ಔಟರ್ ಸರ್ಫೇಸ್, ಐ ಮೀನ್ ಔಟರ್ ಬೌಂಡ್ರಿ, ಔಟರ್ ಸೈಡ್ಸ್ ಎಷ್ಟಿದೆ? 1 2 3. ವಿ ಹ್ಯಾವ್ 3 centimeter here. Again 1 2 3. Again 3 centimeter here. 1 2 3. 3 centimeter here, and even here 3. 1 2 3 3 centimeter. So we have 3 centimeter 3 centimeter 3 centimeter in all the sides. 1 centimeter small box inside the big box is 1 centimeter. So 3 centimeter 3 centimeter 3 centimeter 3 centimeter. Now let's count the perimeter. Perimeter ಹೆಂಗ್ ಕಂಡುಹಿಡಿಯೋದು? we have to add up all the sides. So 3 centimeter 1 ಸಾರಿ 2 ಸಾರಿ 3 ಸಾರಿ 4 ಸಾರಿ. So we can, instead of adding 3 4 times, we can go for multiplication ಅಲ್ವಾ? Because multiplication is a repetitive addition. 3 4s 12 centimeter. ಈ ಒಂದು ಬಾಕ್ಸ್ಗೆ, ಟೋಟಲ್ ದೊಡ್ಡ ಬಾಕ್ಸ್ಗೆ the answer will be, perimeter will be 12 centimeter and area will count. Area means counting all small boxes. Let's count. 1 2 3 4 5 6 7 8 9. 9 centimeter. Area is 9 centimeter. As simple as this. So when we cut off here some boxes, ಇಲ್ಲಿ ಮಿಡಲ್ ಅಲ್ಲಿ ಬಾಕ್ಸ್ ಏನಾದ್ರೂ ಕಟ್ ಮಾಡಿದ್ರೆ ನಮ್ಗೆ ಅದರಲ್ಲಿ ಎಷ್ಟು ಪೆರಿಮೀಟರ್ ಅಂಡ್ ಏರಿಯಾ we will get. Let's count. So let's take one more example. ಈ ಒಂದು ಎಕ್ಸಾಂಪಲ್ ಅಲ್ಲಿ we don't have other 2 boxes. ಈಗ one small box again is equals to 1 centimeter. Let's find the perimeter first. Let's find the perimeter. Perimeter. So first ಇಲ್ಲಿ 1 centimeter, 1 box 2 box 3 box 3 centimeter. Again 1 box 2 box 2 centimeter. ಇಲ್ಲಿ 1 2 2 centimeter. Again ಇಲ್ಲಿಂದ ಇಲ್ಲಿಗೂ ಕೂಡ ನಮಗೆ ಲೈನ್ ಸಿಗುತ್ತೆ. ಸೊ again 1 centimeter. And here 1 centimeter. ಲೆಂತ್, ಟೋಟಲ್ ಲೆಂತ್ ಆಫ್ ಆಲ್ ದ ಸೈಡ್ಸ್, ಎಲ್ಲ ಸೈಡ್ ಅಲ್ಲಿರುವಂತ ಯಾವುದೇ ಲೈನ್ ಬಂದ್ರು ಅದನ್ನ ನಾವು ಆಡ್ ಮಾಡ್ಬೇಕು, ಆಗ್ಲೇನೆ ಪೆರಿಮೀಟರ್ ಅಂತ ಕರೆಯೋದು. ಸೊ ಅಗೈನ್ 1 2 3 3 centimeter. Total we have to add off. So let's write off from here. 1 centimeter plus 1 2 centimeter. 2 plus 2 4 centimeter. 4 centimeter. Again 2 centimeter. Then 3 centimeter.
again 3 centimeter. So 4 plus 2, 6 centimeter. 6 plus 3, 9. 9 plus 3, 12 centimeter. Perimeter is 12 centimeter. Let's count area. Area means every circle inside the particular shape we have to count. 1, 2, 3, 4, 5, 6, 7. 7 centimeter. So I hope you have understood this concept, area and perimeter. If you like this video, please like, share and subscribe to my channel. Thank you for watching.